ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ರಿ, ನಾನು ಇದನ್ನು ಉದುರು ಹಿಟ್ಟಿನ ಪಲ್ಯ ಮಾಡಾಕತ್ತೇನೆ. ಹಸೆ ಬೇಳೆ ಹಿಟ್ಟು 2 ಕಪ್ ಮತ್ತು ಬೆಲ್ಲ, ಹುಣಸೆ ಹಣ್ಣು, ಉದ್ದಗೆ ಹೆಚ್ಚಿರೋಂಥ ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಹಸಿ ಖಾರ ಅಥವಾ ಒಣ ಖಾರ ತೊಗೊರಿ, ನಡಿತೈತಿ 2. ಮತ್ತು ಉಪ್ಪು, ಬೆಲ್ಲ ಇದನ್ನು ಹಾಕ್ಕೊಂಡ್ಬಿಡಿದ್ರಿ ಅಷ್ಟೇ. ಎಣ್ಣೆ ಒಳಗೆ ಹುರ್ಕೋಬೇಕು ನೋಡ್ರಿ, ಕೆಂಪಗಾಗುವವರೆಗೆ ಚಲೋತ್ನಿಂಗೆ. ಈಗ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ರಿ ಅದಕ್ಕೆ. ಈಗ ಜೀರಿಗೆ, ಸಾಸ್ಮಿ ಹಾಕ್ಕೊಂಡು, ಕರಿಬೇವು ಹಾಕ್ಕೊಂಡು, ಈರುಳ್ಳಿ ಮಾತ್ರ ಎಲ್ಲ ಫುಲ್ ಫ್ರೈ ಆಗ್ಬೇಕು ನೋಡ್ರಿ. ಕೆಂಪಗಾಗುವವರೆಗೆ ಹುರ್ಕೋರಿ. ಈಗ ಹುರಿದಾದ್ಮೇಲೆ ಚಲೋತ್ನಾಗ ಹುರ್ಕೋರಿ. ಇದು ಎಲ್ಲರ ಹೊರಗೆ 2 ದಿವಸ ಟೂರಿಗೆ ಹೋಗೋದೈತೆ ಅಂದಾಗ ಮಾಡ್ಕೋಬೋದು ನೋಡ್ರಿ, ಮಸ್ತ್ ಆಗ್ತೈತಿ. ಸ್ವಲ್ಪ ಪದರ ಚಪಾತಿ ಮಾಡ್ಕೊಂಡು ಹೋಗ್ಬಿಟ್ರೆ ಅಂದ್ರೆ ಹೊರಗಿಂದ ಏನು ತಿನ್ನೋ ಅವಶ್ಯ ಇರೋಂಗಿಲ್ಲ, ಹೊಟ್ಟೆ ಕೆಡಿಸ್ಕೊಳೋದು ಇರೋಂಗಿಲ್ಲ. ಆರಾಮ್ಸೆ ಚಪಾತಿ, ಉದುರು ಹಿಟ್ಟಿನ ಪಲ್ಯ ಹಚ್ಕೊಂಡು ತಿಂದ್ಬಿಟ್ರೆ ಅಂದ್ರೆ ಮಸ್ತ್ ಇದು ಇರ್ತೈತೆ ನೋಡ್ರಿ. ಬೆಲ್ಲ ಹಾಕ್ಕೋರಿ. ಹುಣಸೆ ಹಣ್ಣೊಳಗೆ ಜಾಸ್ತಿ ಇದನ್ನು ಮಾಡಿದ್ರಿ, ಇದು ನೀರು ಹಾಕ್ಕೊಳಂಗಿಲ್ಲ ರೀ. ಹುಣಸೆ ಹಣ್ಣು ರಸ ಎಲ್ಲ ಇದನ್ನು ತಗೊಂಡು ಹಾಕ್ರಿ. ಈ ರೀತಿ ಕುದ್ದಾದ್ಮೇಲೆ ಹಿಟ್ಟು ಹಾಕಿ ಮತ್ತು ತೆಳಗಿಳಿಸ್ಕೊಂಡು ಚಲೋ ಹೊತ್ನಂಗೆ ಮಿದ್ಕೋಬೇಕ್ರಿ ಇದನ್ನ. ಈಗ ಸ್ವಲ್ಪ ಇದನ್ನು ಮಾಡ್ಕೊಂಡು ತೆಳಗಿಳಿಸ್ಕೊರಿ. ತೆಳಗಿಳಿಸ್ಕೊಂಡು ಮಸ್ತ್ ತಿಕ್ಬೇಕ್ರಿ ಇದನ್ನ, ಬೇಷ್ ಮಿದ್ಕೋಬೇಕು ನೋಡ್ರಿ ಇದನ್ನು. ಈ ರೀತಿ ಆಯ್ತು ನೋಡ್ರಿ. ಉದುರು ಹಿಟ್ಟಿನ ಪಲ್ಯ ಅಂದ್ರೆ ಉದುರು ಆಗಿರ್ತೈತೆ ರೀ ಅದು. ಚಲೋ ಹೊತ್ನಂಗೆ ತಿಕ್ಬೇಕ್ರಿ. ಒಂದು 10 ನಿಮಿಷ ಬಿಸಿ ಬಿಸಿ ಚಪಾತಿ ಜೋಡಿ ಹಚ್ಕೊಂಡು ತಿಂದ್ಬಿಟ್ರೆ ಮಸ್ತ್ ಇರ್ತೈತೆ ನೋಡ್ರಿ. ಈ ರೀತಿ ಉದುರು ಹಿಟ್ಟಿನ ಪಲ್ಯ ಎಲ್ಲರ ಹೊರಗೆ ಹೋಗ್ಬೇಕಂದ್ರೆ ಕಟ್ಕೊಂಡು ಹೋಗಕ್ಕೆ 1 ತಿಂಗಳಾದರೂ ಕೆಡೋದಿಲ್ಲ ರೀ ಇದು. ಒಟ್ಟು ಫ್ರಿಜ್ ಒಳಗೆ ಇಟ್ಕೊಂಡು ಎಮರ್ಜೆನ್ಸಿ ಪಲ್ಯ ಇಲ್ಲಾಂದ್ರೆ ಹಚ್ಕೊಂಡು ತಿನ್ಬೋದು ರೀ.